ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಮುತ್ತರ್ಕೋಳು. ನಾನು ಓದುತ್ತಿರುವ ತರಗತಿ 9ನೇ ತರಗತಿ. ನನ್ನ ಶಾಲೆ ಹೆಸರು GHS ಹಡಿನಾಳ ಶಾಲೆಯಿಂದ ಬಂದಿದ್ದೇನೆ. ಚಂದ್ರಯಾನ ಭಾರತ ಪ್ರಗತಿಯ ದ್ಯೋತಕ ಎಂಬ ವಿಷಯದ ಬಗ್ಗೆ ವಿಚಾರ ಮಂಡಿಸಲು ಇಚ್ಛಿಸುತ್ತೇನೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ನುಡಿದಿದ್ದ ಬೇಂದ್ರೆ ಅಜ್ಜನ ಮಾತನ್ನು ಸ್ಮರಿಸಲು ಕಾರಣ, ತಿಂಗಳ ನೂರಿಗೆ ಅಂದರೆ ಚಂದ್ರನೂರಿಗೆ ಹೋಗಿ ನೀರನ್ನೇ ಹೀರುವುದಾಗಿತ್ತು. ಕವಿಯ ಕಲ್ಪನೆಯು ಚಂದ್ರನೇಯಾಗಿರುವಾಗ ನಮ್ಮ ವಿಜ್ಞಾನಿಗಳ ಪ್ರಯೋಗವು ಅದರ ಮೇಲೆ ನಡೆಯುವುದೇನು ತಪ್ಪಿಲ್ಲವಲ್ಲವೇ? ಇಂದಿನ ಆಧುನಿಕ ಜಗತ್ತಿನಲ್ಲಿ ಒಂದು ದೇಶದ ಅಭಿವೃದ್ಧಿಯನ್ನು ಎಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಅಭಿವೃದ್ಧಿಯ ಮೇಲೆ ಅಳೆಯಲಾಗುತ್ತದೆ. ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ 3 ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಇದು ಕೂಡ ನಮ್ಮ ಭಾರತದ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ದೇಶದಲ್ಲಿ ಇಸ್ರೋದಿಂದ ಒಂದು ರಾಕೆಟ್ ತಬಕ್ಕೆ ಹಾರಿತಂದರೆ ಸಾಕು, ಶ್ಲಾಘಿಸುವವರು ಹಾಗೂ ತಳಸಿದವರ ಹಾಗೆ ಆಡುವ ಎರಡೂ ಸಮುದಾಯಗಳು ನಮಗೆ ಸಿಗುತ್ತಾರೆ. ಶ್ಲಾಘಿಸುವವರಿಂದ ಹಿಗ್ಗದೆ, ಟೀಕಿಸುವವರಿಂದ ಕುಗ್ಗದೆ ನಮ್ಮ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನವನ್ನು 3 ಹಂತಗಳಲ್ಲಿ ಕೈಗೊಂಡರು. ಮೊದಲನೇ ಹಂತ 2008ರಿಂದ 2009ರವರೆಗೆ. ಅದೇ ಎರಡನೇ ಹಂತ 2019 ಜುಲೈ 22ರಂದು. ಭಾರತದ 3ನೇ ಚಂದ್ರಯಾನವು ಆಗಸ್ಟ್ 23, 2023ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾದ ಲ್ಯಾಂಡಿಂಗನ್ನು ಯಶಸ್ವಿಯಾಗಿ ಸಾಧಿಸುವ ಮೂಲಕ ಇತಿಹಾಸವನ್ನು ನಿರ್ಮಿಸಿತು. ಇದನ್ನು ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದೇ ಕರೆಯಲಾಯಿತು. ಭಾರತದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊದಲನೆಯ ರಾಷ್ಟ್ರವಾಯಿತು ಮತ್ತು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹದಲ್ಲಿ ಯಶಸ್ವಿಯಾಗಿ ಇಳಿದ 4ನೆಯ ರಾಷ್ಟ್ರವಾಯಿತು. ಈ ಚಂದ್ರಯಾನ 3 ಮಿಷನ್ ಆಗಸ್ಟ್ ಜುಲೈ 14, 2023ರಂದು ಆಂಧ್ರಪ್ರದೇಶ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನಗೊಂಡಿತು. ಈ ಚಂದ್ರಯಾನ 3 ಮಿಷನ್ ಬಜೆಟ್ 615 ಕೋಟಿ ರೂಪಾಯಿಗಳು. ಈ ಚಂದ್ರಯಾನ 3 ಮಿಷನ್ ಕಾರ್ಯಾಚರಣೆಯು ಜೀವನವು ಒಂದು ಚಂದ್ರನಿಂದ ಅಥವಾ ಭೂಮಿಯ 14 ದಿನಗಳು. ಈ ಮೂಲಕ ಟಾಪ್ 4 ದೇಶಗಳ ಪಟ್ಟಿಗೆ ಭಾರತ ಸೇರಿದೆ. ಇದನ್ನು ನಾವು ಗ್ರ್ಯಾಂಡ್ ಎಂಟ್ರಿ ಎಂದೇ ಹೇಳಬಹುದು. ಇದುವರೆಗೂ ಯಾವ ದೇಶವು ಸ್ಪರ್ಶಿಸಿದ ದಕ್ಷಿಣ ಧ್ರುವದಲ್ಲಿ ತನ್ನ ನೌಕೆಯನ್ನು ಇಳಿಸಿರುವ ಇಸ್ರೋ ಮತ್ತು ಸಂಸ್ಥೆಯ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಸಾರುವುದರ ಮೂಲಕ ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಬ್ರಿಟಿಷರು ಕೈಬಿಟ್ಟು ಹೋದ ಬಳಿಕ ನಮ್ಮ ದೇಶದ ಜನ ಕಚ್ಚಾಡಿ ನಾಶವಾಗಿ ಹೋಗುತ್ತಾರೆ ಎಂದು ಕೆಲವು ಪಾಶ್ಚಿಮಾತ್ಯರು ಬಹುಶಃ ಹೇಳಿದರು. ಆದರೆ ನಾವಿಂದು ಅವರೆಲ್ಲರೂ ಬೇರುವಂತೆ ದಕ್ಷಿಣ ಧ್ರುವದಲ್ಲಿ ವಿಜಯ ಧ್ವಜ ನೆಟ್ಟಿದ್ದೇವೆ. ಇದು ಕೂಡ ನಮ್ಮ ಭಾರತ ಪ್ರಗತಿಯ ದ್ಯೋತಕವೇ ಆಗಿದೆ. ನಮ್ಮನ್ನು ಆಳುತ್ತಿದ್ದ ಬ್ರಿಟನ್ನಿಂದ ಅವರನ್ನು ಆಳಲು ನಮ್ಮ ದೇಶದ ಕೊಡುಗೆಯನ್ನೇ ನೀಡಿದ್ದೇವೆ. ಹಾಗೂ ಅದೇ ಬ್ರಿಟನ್ ನಮ್ಮ ಬಳಿ ಬಂದು ಬಾಹ್ಯಾಕಾಶ ಸಂಶೋಧನಾ ಮಾರ್ಗದರ್ಶನ ಪಡೆಯುವ ಸ್ಥಿತಿ ಬಂದಿದೆ. ಇದು ಕೂಡ ನಮ್ಮ ಭಾರತ ಪ್ರಗತಿಯ ದ್ಯೋತಕವೇ ಆಗಿದೆ. ಜಗತ್ತಿನಲ್ಲಿ ನಮಗ್ಯಾರು ಸರಿಸುಮಾನರೆಂದು ಸಾಗುತ್ತಿದ್ದ ರಷ್ಯಾ, ಅಮೆರಿಕ, ಚೀನಾ ದೇಶಗಳಿಗೆ ನಿಮಗೆ ಸರಿಸುಮನಾಗಿ ನಾನು ನಿಲ್ಲಬಲ್ಲೆ ಎಂದು ನಿಂತ ರಾಷ್ಟ್ರವಾಗಿದ್ದು, ಈ ಚಂದ್ರಯಾನ ಯಶಸ್ವಿಯಿಂದಾಗಿ ಅಂದಿನ ಪ್ರಧಾನಿ ನೆಹರು ಅವರಿಂದ ಹಿಡಿದು ಇಂದಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರಿನ ಎಲ್ಲ ಪ್ರಧಾನಿಗಳು, ವಿಜ್ಞಾನಿಗಳು ಬೆನ್ನೆಲುಬಾಗಿ ನಿಂತಿದ್ದರು. ಈ ಚಂದ್ರಯಾನ ಯಶಸ್ವಿಯಾಗಲಿ ಎಂದು ಮಂದಿರ, ಮಸೀದಿ, ಚರ್ಚುಗಳಲ್ಲಿ ಮತಗಳನ್ನೇ ಮರೆತು ದೇಶದ ಯಶಸ್ವಿಗಾಗಿ ಒಗ್ಗೂಡಿ ಪ್ರಾರ್ಥನೆ ಕೈಗೊಂಡರು. ಇದು ಕೂಡ ನಮ್ಮ ಭಾರತ ಪ್ರಗತಿಯ ದ್ಯೋತಕವೇ ಆಗಿದೆ. ಈ ಚಂದ್ರಯಾನ ಯಶಸ್ವಿಯಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಶಕ್ತಿ ಏನೆಂಬುದು ಈಗಾಗಲೇ ಸಾಬೀತಾಗಿದೆ. ಇದರಿಂದ ಭಾರತದ ಸ್ಥಾನ ಉತ್ತುಂಗತೆಯಿದೆ. ಈ ಚಂದ್ರಯಾನ ಯಶಸ್ವಿಯಿಂದಾಗಿ ಚಂದ್ರನ ಮೇಲ್ಮೈನಲ್ಲಿ ಮಾಡಿದ ಪ್ರತಿ ಅಧ್ಯಯನವು, ಅಲ್ಲಿ ಸಿಗುವ ಪ್ರತಿ ಮಾಹಿತಿಯೂ ಕೂಡ ಭಾರತಕ್ಕೆ ಲಾಭ ತರಲಿದೆ. ಈ ಚಂದ್ರಯಾನ 3 ಮಿಷನ್ ಬೇಡಿಕೆ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಈ ಮಾಹಿತಿಯು ನಮ್ಮ ರಾಷ್ಟ್ರದ್ದಾಗಲಿದೆ. ವೈಜ್ಞಾನಿಕ ಕ್ಷೇತ್ರದೊಂದಿಗೆ ಕೂಡ ಈ ಡಾಟಾ ಮನೋರಂಜನಾ ಕ್ಷೇತ್ರಕ್ಕೆ ಕೂಡ ಇದರ ಮಾಹಿತಿ ಅಗತ್ಯವಾಗಿದೆ. ಅಲ್ಲಿನ ಛಾಯಾಚಿತ್ರಗಳು, ವಿಡಿಯೋ ಶಬ್ದಗಳು, ಸಿನಿಮಾ, ಸಾಕ್ಷ್ಯಚಿತ್ರಗಳು, ವಿಡಿಯೋ ಗೇಮ್ ಮುಂತಾದವು ಬಳಕೆ ಖರೀದಿ ಮಾಡುವುದರಿಂದ ಇದು ಆರ್ಥಿಕತೆಗೆ ಲಾಭ ತರಲಿದೆ. ಉದಾಹರಣೆ 2021ರಲ್ಲಿ ಆರ್ಟಿಮಿಸ್ ಕಾರ್ಯಕ್ರಮದ ಮಾಹಿತಿಯಿಂದಾಗಿ ನಾಸಾ ಸುಮಾರು $2.2 ಬಿಲಿಯನ್ ಸಂಪಾದನೆ ಮಾಡಿದ್ದು, ಇದರ ಜೊತೆಗೂ ಸುಮಾರು 37,000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾದದ್ದನ್ನು ನಾವು ಸ್ಮರಿಸಬಹುದು. ಈ ಚಂದ್ರಯಾನ ಯಶಸ್ವಿನಿಂದಾಗಿ ಆರ್ಥಿಕವಾಗಿ, ಪ್ರವಾಸೋದ್ಯಮ, ಸಂಶೋಧನೆ, ಇತರ ಹಲವು ಆಯಾಮಗಳಲ್ಲಿ ಲಾಭ ತರಲಿದೆ. ಈ ಚಂದ್ರ ಮತ್ತು ಅದರ ಕಕ್ಷೆಗೆ ಸಂಬಂಧಪಟ್ಟ ಸಂಪನ್ಮೂಲಗಳ ಚಟುವಟಿಕೆಯು
ಚಟುವಟಿಕೆ ಉತ್ಪಾದನಾ ಬಳಕೆ ಮತ್ತು ವಿನಿಮಯ ಚಟುವಟಿಕೆಗಳಲ್ಲಿ ಸಾಧನೆಯಾಗಿದೆ. ಈ ಚಂದ್ರಯಾನ 3 ಮಿಷನ್ನ ಉದ್ದೇಶಗಳು ಯಾವುವು ಅಂತ ನೋಡಿದಾಗ, ಚಂದ್ರನ ಮೇಲ್ಮೈನಲ್ಲಿ ಸುರಕ್ಷಿತ ಮೃದುವಾದ ಲ್ಯಾಂಡಿಂಗ್ ಅನ್ನು ಯಶಸ್ವಿಯಾಗಿ ಪ್ರದರ್ಶಿಸುವುದು, ಚಂದ್ರನ ಮೇಲ್ಮೈನಲ್ಲಿ ರೋವರ್ ಸಂಚರಿಸುವುದನ್ನು ಪ್ರದರ್ಶಿಸುವುದು, ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುವುದು, ಪ್ರತಿಬಿಂಬಿತ ಬೆಳಕನ್ನು ಅಧ್ಯಯನ ಮಾಡುವುದರ ಮೂಲಕ ಬಾಹ್ಯ ಗ್ರಹಗಳನ್ನು ಅನ್ವೇಷಿಸುವುದು, ಚಂದ್ರಯಾನ 3ರ ಮೊದಲ ಲ್ಯಾಂಡರ್ ಮಿಷನ್ಗೆ ವಿಕ್ರಮ್ ಮತ್ತು 2ನೇ ಮಿಷನ್ಗೆ ರೋವರ್ ಪ್ರಜ್ಞಾನ್ ಎಂದು ಹೆಸರಿಸಲಾಯಿತು. ಇದು 4 ಸೌರ ಫಲಕಗಳನ್ನು ಹೊಂದಿದೆ. ಈ ಚಂದ್ರಯಾನ 3 ಮಿಷನ್ನಲ್ಲಿ ಬಳಸಿದ ವಿಶೇಷ ತಂತ್ರಜ್ಞಾನಗಳು ಯಾವುವು ಅಂದರೆ, ಲ್ಯಾಂಡರ್ನ ವೇಗವನ್ನು ಲೇಸರ್ ಡಾಪ್ಲರ್ ವೆಲೋಸಿಮೀಟರ್ ಎಂಬ ಉಪಕರಣದಿಂದ ಮೇಲ್ವಿಚಾರಣೆ ಮಾಡಲಾಯಿತು. ಚಂದ್ರನ ಮೇಲ್ಮೈನಲ್ಲಿ ಉಷ್ಣವಾಹಕತೆ ಮತ್ತು ತಾಪಮಾನವನ್ನು ಅಳೆಯಲು ಥರ್ಮೋಫಿಸಿಕಲ್ ಪ್ರಯೋಗ. ಈ ಭೂಕಂಪನವನ್ನು ಅಳೆಯಲು ಚಂದ್ರನ ಭೂಕಂಪನ ಚಟುವಟಿಕೆಯ ಸಾಧನ, ಪ್ಲಾಸ್ಮಾ ಸಾಂದ್ರತೆ ಮತ್ತು ಅವುಗಳ ವ್ಯತ್ಯಾಸವನ್ನು ಅಳೆಯಲು ಈ ಎಲ್ಲ ಮಾಹಿತಿಯನ್ನು ತಿಳಿದ ಮೇಲೆ ಒಟ್ಟಾರೆಯಾಗಿ ಚಂದ್ರಯಾನ 3 ಪ್ರಜ್ಞಾನ್ ಲಿಬ್ಸ್ ತಂತ್ರದ ಮೂಲಕ ಚಂದ್ರನ ಮೇಲೆ ಸಲ್ಫರ್ ಇರುವುದನ್ನು ದೃಢಪಡಿಸಿತು. ಇಂತಹ ಯೋಜನೆಗಳು ದೇಶದ ಹೆಗ್ಗುರುತಾಗಿದ್ದು, ಇಂತಹ ಮಹತ್ಕಾರ್ಯಕ್ಕೆ ಕಾರಣಭೂತರಾದ ಎಲ್ಲ ವಿಜ್ಞಾನಿಗಳನ್ನು ಗೌರವಿಸೋಣ ಮತ್ತು ದೇಶದ ಅಭಿವೃದ್ಧಿಗಾಗಿ ಏಕತೆಯಿಂದ ಶ್ರಮಿಸೋಣ. ಧನ್ಯವಾದ.